ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಸಿನಿಮಾದಿಂದ ಸ್ವಲ್ಪ ದೂರ ಆಗಿ ಪಾಲಿಟಿಕ್ಸ್ನಲ್ಲಿ ಬ್ಯುಸಿಯಾಗಿದ್ದ ನಟ ವಿಜಯ್ ಈಗ ಪರ್ಸನಲ್ ಲೈಫ್ನಿಂದಾಗಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದ್ದಾರೆ. ವಿಜಯ್ ಪತ್ನಿ ಸಂಗೀತ ವಿಚ್ಛೇದನಕ್ಕೆ ಅರ್ಜಿ ಹಾಕಿದ್ದು ವಿಜಯ್ ವಿರುದ್ಧ ಆರೋಪ ಮಾಡಿದ್ದಾರೆ. ವಿಜಯ್ಗೆ ವಿವಾಹೇತರ ಸಂಬಂಧ ಇದೆ, ಒಬ್ಬ ನಟಿ ಜೊತೆ ರಿಲೇಷನ್ಶಿಪ್ನಲ್ಲಿ ಇದ್ದಾರೆ, ನಮ್ಮಿಬ್ಬರ ನಡುವೆ ಎಲ್ಲವೂ ಚೆನ್ನಾಗಿಲ್ಲ ಅನ್ನೋದನ್ನ ಹೇಳಿದ್ದಾರೆ. ಕೇವಲ ಇಷ್ಟೇ ಹೇಳಿದಿದ್ರೆ ಆಲ್ರೆಡಿ ಈ ಬಗ್ಗೆ ಗುಸುಗುಸು ಇತ್ತಲ್ಲ, ಇದೇ ನಿಜ ಅಂತ ಅನ್ನಿಸ್ಕೊಳ್ತಾ ಇತ್ತು. ಆದರೆ ಅದನ್ನೂ ಮೀರಿದ ಇನ್ನೊಂದಷ್ಟು ವಿಚಾರಗಳನ್ನು ಹೇಳಿರೋದು ವಿಜಯ್ಗೆ ಡ್ಯಾಮೇಜ್ ತರಿಸಲಿದೆಯಾ ಅನ್ನೋ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಆದರೆ ಇದೇ ಹೊತ್ತಲ್ಲಿ ಡಿವೋರ್ಸ್ ಬಗ್ಗೆ ಒಂದಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಈ ಎಲ್ಲ ವಿಚಾರಗಳ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಇನ್ನೂ ಯಾರಾದರೂ ಮಿನಿಟ್ ಮೇಡ್ ಚಾನಲನ್ನು ಫಾಲೋ ಮಾಡದೇ ಇದ್ರೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಪಾರ ಅಭಿಮಾನಿಗಳನ್ನ ಹೊಂದಿರೋ ವಿಜಯ್ ಯಾವಾಗ ಪಾಲಿಟಿಕ್ಸ್ಗೆ ಬರ್ತೀನಿ ಅಂತ ಅನೌನ್ಸ್ ಮಾಡಿದ್ರೋ ಆಗಿಂದಲೂ ಎರಡು ಪಡೆಗಳು ಸೃಷ್ಟಿಯಾದವು. ಒಂದು ಅವರ ಅಭಿಮಾನಿ ಬಳಗ, ಇನ್ನೊಂದು ರಾಜಕೀಯವಾಗಿ ಅವರನ್ನ ಇಷ್ಟಪಡದ ವಿಭಾಗ. ವಿಜಯ್ ರಾಜಕೀಯಕ್ಕೆ ಬರಬಾರದು ಅಂತ ಯಾರೂ ಹೇಳಿಲ್ಲ, ಆದರೆ ಸಿನಿಮಾದಲ್ಲಿ ಪೀಕ್ನಲ್ಲಿದ್ದು ಸಿನಿಮಾ ಆಡಿಯನ್ಸ್ ಹೆಚ್ಚಿನ ಸಂಖ್ಯೆಯಲ್ಲಿರುವಾಗ ಈ ಪಾಲಿಟಿಕ್ಸ್ ಬೇಕಿತ್ತಾ, ಅವರು ಯಾರೋ ಸಿಎಂ ಆದ್ರು ಅಂತ ಎಲ್ಲಾ ನಟರು ರಾಜಕೀಯದಲ್ಲಿ ಸಕ್ಸಸ್ ಆಗೋದಿಲ್ಲ, ಈ ಡಿಸಿಷನ್ ಅಗತ್ಯ ಇರಲಿಲ್ಲ ಅನ್ನೋ ರೀತಿಯ ಅಭಿಪ್ರಾಯಗಳು ಬಂದವು. ಆದರೆ ತಮಿಳುನಾಡಿನ ಟಾಪ್ ನಟರ ಸಾಲಲ್ಲಿ ವಿಜಯ್ ಇರೋದ್ರಿಂದ ಅವರ ರ್ಯಾಲಿ ಹಾಗೂ ಸಮಾವೇಶಗಳಿಗೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಸೇರಿದ್ರು. ಮೊದಲ ಚುನಾವಣೆಯಲ್ಲಿ ಗೆದ್ದು ಬರ್ತಾರೆ ಅನ್ನೋ ನಂಬಿಕೆ ಬಹುತೇಕರಲ್ಲಿ ಇಲ್ಲ. ಹಾಗಂದ ಮಾತ್ರಕ್ಕೆ ನೆಲ ಕಚ್ಚಿ ಬಿಡ್ತಾರೆ ಅಂತಲೂ ಯಾರೂ ಹೇಳ್ತಾ ಇಲ್ಲ. ಆದರೆ ರಾಜಕೀಯಕ್ಕಿಂತ ಹೆಚ್ಚಾಗಿ ಬೇರೆ ರೀತಿಯ ನೆಗೆಟಿವ್ ಸಮಸ್ಯೆಗಳು ವಿಜಯ್ಗೆ ಈಗ ಬಾಧಿಸೋದಕ್ಕೆ ಶುರುವಾಗಿದೆ. ಮೊದಲಿಗೆ ಪತ್ನಿ ಸಂಗೀತ ಕಡೆಯಿಂದ ಬಂದಿರೋ ಆರೋಪ ಹಾಗೂ ವಿಚ್ಛೇದನದ ಕುರಿತಂತೆ ತಿಳಿಸ್ತೀನಿ. 1999ರಲ್ಲಿ ಮದುವೆಯಾಗಿ ಹೆಗಲೆತ್ತರಕ್ಕೆ ಬೆಳೆದ ಮಕ್ಕಳನ್ನು ಹೊಂದಿರೋ ವಿಜಯ್ ದಂಪತಿ 27 ವರ್ಷಗಳ ವೈವಾಹಿಕ ಜೀವನದ ಬಳಿಕ ಡಿವೋರ್ಸ್ಗೆ ಮುಂದಾಗಿದ್ದಾರೆ. ಪತ್ನಿ ಕಡೆಯಿಂದಲೇ ಈ ನಿರ್ಧಾರ ಘೋಷಣೆ ಆಗಿದ್ದು ಅದಕ್ಕೆ ಸಾಕಷ್ಟು ಕಾರಣಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲ ಹಾಗೂ ಅತ್ಯಂತ ಮುಖ್ಯ ಕಾರಣ ವಿಜಯ್ಗೆ ಒಬ್ಬ ನಟಿಯ ಜೊತೆಗೆ ವಿವಾಹೇತರ ಸಂಬಂಧ ಇದೆ ಅನ್ನೋದು. ಅಂದಹಾಗೆ ಆ ನಟಿ ಹೆಸರನ್ನ ಇದುವರೆಗೂ ಸಂಗೀತ ಹೇಳಿಲ್ಲ. ಆದರೂ ಕೂಡ ಆ ನಟಿ ತ್ರಿಷಾ ಇರಬಹುದಾ ಅನ್ನೋ ಅನುಮಾನ ಹಾಗೂ ಕುತೂಹಲ ಜನರಲ್ಲಿ ಮೂಡಿದೆ. ಕಾರಣ ಏನಂದ್ರೆ ವಿಜಯ್ ಹಾಗೂ ತ್ರಿಷಾ ಇಬ್ಬರ ಹೆಸರುಗಳು ಪರಸ್ಪರ ತಗುಲು ಹಾಕಿಕೊಳ್ತಾ ಇರೋದು ಇದೇ ಮೊದಲೇನಲ್ಲ. ಹಲವು ವರ್ಷಗಳಿಂದಲೂ ಇವರಿಬ್ಬರ ಹೆಸರಲ್ಲಿ ರೂಮರ್ ಇದೆ, ಟ್ರೋಲ್ಗಳು ನಡೆಯುತ್ತೆ. ಟಿವಿಕೆ ಅನ್ನೋ ಪಕ್ಷದ ಹೆಸರಿಗೂ ತ್ರಿಷಾ ಹೆಸರನ್ನ ಅಂಟಿಸಿ ಟ್ರೋಲ್ ಮಾಡಿದ್ದನ್ನು ಕೂಡ ಜನರು ನೋಡಿದ್ದಾರೆ. ಈ ಹೊತ್ತಲ್ಲಿ ನಟಿಯ ಜೊತೆ ಸಂಬಂಧ ಅಂದಾಗ ಮೊದಲು ತ್ರಿಷಾ ನೆನಪಾಗೋ ರೀತಿಯಾಗಿದೆ. ಇನ್ನು ನಟಿಯ ಜೊತೆಗಿನ ಈ ಸಂಬಂಧದ ಬಗ್ಗೆ ತಮಗೆ 2021ರಲ್ಲಿ ಸಂಶಯ ಬಂದಿತ್ತು ಅನ್ನೋದನ್ನ ಕೂಡ ಸಂಗೀತ ಹೇಳಿದ್ದಾರೆ. ಇದು ಕೇವಲ ಭಾವನಾತ್ಮಕ ಸಂಬಂಧ ಮಾತ್ರವಲ್ಲದೆ ದೈಹಿಕವಾಗಿಯೂ ಇದೆ. ಈ ಹಿಂದೆ ಈ ವಿಚಾರವಾಗಿ ಚರ್ಚೆ ನಡೆದು ಆ ನಟಿಯಿಂದ ದೂರ ಆಗೋ ಬಗ್ಗೆ ಭರವಸೆ ನೀಡಿದ್ರು. ಆದರೆ ಆ ಭರವಸೆ ಹುಸಿಯಾಗಿ ಮತ್ತೆ ಸಂಬಂಧ ಮುಂದುವರೆದಿದೆ. ಸಾಮಾಜಿಕವಾಗಿ, ಕೌಟುಂಬಿಕವಾಗಿ ವಿಜಯ್ ತಮ್ಮನ್ನ ದೂರ ಮಾಡಿದ್ದು ಮಾತ್ರವಲ್ಲದೆ ಆ ನಟಿಯ ಜೊತೆಗಿನ ನಂಟನ್ನ ಗಾಢವಾಗಿಸಿಕೊಂಡಿದ್ದಾರೆ. ವಿದೇಶಗಳಲ್ಲಿ ಪಬ್ಲಿಕ್ ಈವೆಂಟ್ಗಳಲ್ಲಿ ಆ ನಟಿಯ ಜೊತೆಗೆ ಕಾಣಿಸ್ಕೊಳ್ತಾ ಇದ್ದಾರೆ. ಈ ರೀತಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ವಿಜಯ್ ಜೊತೆ ಇರೋ ಫೋಟೋಗಳನ್ನ ಆ ನಟಿ ಸತತವಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಮಾಡ್ತಾನೆ ಬಂದಿದ್ದಾರೆ. ಆ ನಟಿ ಈ ಬಗ್ಗೆ ಹೌದು ಅಥವಾ ಇಲ್ಲ ಅನ್ನೋ ಯಾವುದೇ ಸ್ಪಷ್ಟನೆ ಕೊಡ್ತಾ ಇಲ್ಲ. ಆದರೆ ಈ ನಟಿಯ ಸಂಬಂಧ ತಮ್ಮ ಮಕ್ಕಳ ಮೇಲೆ ಕೆಟ್ಟ ಪ್ರಭಾವ ಬೀರ್ತಾ ಇದ್ದು ಅವಮಾನವನ್ನ ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನ ಉಲ್ಲೇಖಿಸಿದ್ದಾರೆ. ಇದಿಷ್ಟೇ ಆಗಿದ್ದಿದ್ರೆ ಇದು ಡಿವೋರ್ಸ್ಗೆ ಒಂದು ಕಾರಣ ಅಂತ ಅನ್ನಿಸ್ಕೊಳ್ತಾ ಇತ್ತು. ಆದರೆ ಇದನ್ನೂ ಮೀರಿದ ಹೇಳಿಕೆ ಸಂಗೀತ ಕಡೆಯಿಂದ ಬಂದಿರೋದು ಈ ವಿಚಾರಗಳು ವಿಜಯ್ ರಾಜಕೀಯಕ್ಕೆ ಮಾತ್ರವಲ್ಲದೆ ಭವಿಷ್ಯಕ್ಕೂ ಡ್ಯಾಮೇಜ್ ತರಿಸುವಂತೆ ಕಾಣಿಸ್ತಾ ಇದೆ. ತಮ್ಮ ಜೊತೆ ಸಂಬಂಧ ಹಾಳಾದ ಬಳಿಕ ವಿಜಯ್ ತಮ್ಮ ಮೇಲೆ ವಿಪರೀತ ರೆಸ್ಟ್ರಿಕ್ಷನ್ಗಳನ್ನು ಹಾಕ್ತಾ ಇದ್ದಾರೆ. ಆರ್ಥಿಕವಾಗಿಯೂ ಅಡೆತಡೆಗಳಿವೆ ಹಾಗೂ ತಮ್ಮ ವೈಯಕ್ತಿಕ ಸ್ವಾತಂತ್ರ್ಯಕ್ಕೂ ಕಡಿವಾಣ ಹಾಕಿದ್ದಾರೆ. ಇದರ ಜೊತೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಆ ನಟಿ ಸಂಬಂಧದ ಜೊತೆಗಿನ ವಿಚಾರಗಳು ಪದೇ ಪದೇ ಸುದ್ದಿಯಾಗುವುದು ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದೆ. ಮೆಂಟಲ್ ಟಾರ್ಚರ್ ಅನುಭವಿಸುವಂತಾಗಿದೆ. ನಮ್ಮ ವಿವಾಹ ಸಂಬಂಧ ಈಗ ಯಾವುದೇ ಮೌಲ್ಯಗಳನ್ನು ಉಳಿಸಿಕೊಳ್ಳದೆ ಕೇವಲ ದಾಖಲೆಗಳಲ್ಲಿ ಮಾತ್ರ ಉಳಿದಿದೆ. ಈ ಸಂಬಂಧ ನೆಮ್ಮದಿ ತರೋದಕ್ಕಿಂತ ಹೆಚ್ಚಾಗಿ ಬೇರೆ ರೀತಿಯಲ್ಲಿ ಬಾಧಿಸ್ತಾ ಇದೆ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಹೇಳಿದ್ದಾರೆ ಅಂದಮೇಲೆ ಇದು ಸಣ್ಣ ವಿಚಾರ ಅಲ್ಲ, ಏನೋ ಗಂಭೀರ ಸಮಸ್ಯೆ ಇಲ್ಲದೆ ಈ ರೀತಿ ಹೇಳಿಕೆ ಬರೋದಿಲ್ಲ ಅನ್ನೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗುತ್ತೆ. ಆದರೆ ಎಲ್ಲರಲ್ಲೂ ಮೂಡ್ತಾ ಇರೋ ಸಂಶಯ ಏನಂದ್ರೆ ವಿಜಯ್ ದೊಡ್ಡ ಗುರಿಯೊಂದಿಗೆ ರಾಜಕೀಯಕ್ಕೆ ಬರ್ತಾ ಇರುವಾಗ ತಮ್ಮ ಪತ್ನಿ ಜೊತೆಗಿನ ಸಂಬಂಧ ಹಳಸಿದೆ ಅನ್ನೋದರ ಅರಿವಿರುತ್ತೆ. ಮುಂದೊಂದು ದಿನ ಇದು ಸಮಸ್ಯೆಯಾಗಬಹುದು ಅನ್ನೋದು ಕೂಡ ಖಂಡಿತ ಗೊತ್ತೇ ಇರುತ್ತೆ. ರಾಜಕೀಯಕ್ಕೆ ಬರುವಾಗ ಕ್ಲೀನ್ ಹ್ಯಾಂಡ್ ಆಗಿದ್ರೆ ಅಥವಾ ಯಾವುದೇ ಕಪ್ಪು ಚುಕ್ಕಿ ತಮ್ಮ ಮೇಲೆ ಇಲ್ಲ ಅಂದ್ರೆ ಮಾತ್ರ ಗೆಲುವು ಸುಲಭ ಆಗುತ್ತೆ ಅನ್ನೋದು ಗೊತ್ತಿತ್ತು. ಹೀಗಿರುವಾಗ ಇದನ್ನೆಲ್ಲ ಮುಂಚೆಯೇ ಪರಿಹರಿಸಿಕೊಂಡು ಒಂದು ಇತ್ಯರ್ಥ ಮಾಡಿಕೊಳ್ಳೋದನ್ನ ಬಿಟ್ಟು ಎಲೆಕ್ಷನ್ ಟೈಮ್ನಲ್ಲಿ ಇದು ಹೊರಬರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಯಾಕೆ ಅನ್ನೋದು.
ಮೊದಲೇ ಸೆಲೆಬ್ರಿಟಿಗಳೆಲ್ಲ ಡಿವೋರ್ಸ್ ಆಗೋದು ಯಾಕೆ ಅನ್ನೋ ಅನುಮಾನ ಜನರಲ್ಲಿದೆ. ಇದರ ಹಿಂದೆ ತೆರಿಗೆ ಉಳಿಸೋ ಗಿಮಿಕ್ ಏನಾದ್ರೂ ಇದೆಯಾ ಅನ್ನೋ ಅನುಮಾನಗಳು ಕೂಡ ಜನರಲ್ಲಿದೆ. ಅಂಥದ್ರಲ್ಲಿ ಹೀಗೆಲ್ಲ ಆದ್ರೆ ಏನಿದು ಅನ್ನೋ ಅನುಮಾನ ಜನರನ್ನ ಕಾಡದೇ ಇರುತ್ತಾ. ಆದ್ರೆ ಎಲೆಕ್ಷನ್ ಹೊತ್ತಲ್ಲಿ ವಿಜಯ್ಗೆ ಇದನ್ನೂ ಸೇರಿದಂತೆ 3 ದೊಡ್ಡ ಹೊಡೆತಗಳು ಬಿದ್ದಂತಾಗಿದೆ. ಕೆಲವೇ ದಿನಗಳ ಹಿಂದೆ ಬಿಜೆಪಿ ನಾಯಕ ನೈನಾರ್ ನಾಗೇಂದ್ರನ್ ವಿಜಯ್ ಮೊದಲು ತ್ರಿಷಾ ಮನೆಯಿಂದ ಆಚೆ ಬರಲಿ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅದು ಯಾವ ಲೆವೆಲ್ಗೆ ನೆಗೆಟಿವ್ ಆಯ್ತು ಅಂದ್ರೆ, ಒಂದು ಹೆಣ್ಣಿಗೆ ಅಪಮಾನ ಅನ್ನೋ ರೀತಿ ಬಿಂಬಿತವಾಗಿ ನಾಗೇಂದ್ರನ್ ತಕ್ಷಣವೇ ಕ್ಷಮೆ ಕೇಳೋ ಮಟ್ಟಕ್ಕೆ ಹೋಯ್ತು. ಇನ್ನೊಂದು ದಿಕ್ಕಲ್ಲಿ ವಿಜಯ್ ಬಗ್ಗೆ ಸಿಂಪತಿ ಸೃಷ್ಟಿಯಾಗುವಂತೆ ಮಾಡಿತು. ಆದ್ರೆ ಅದಾಗಿ ವಾರ ಕಳೆಯೋದರ ಒಳಗೆ ನಾಗೇಂದ್ರನ್ ಹೇಳಿದ್ರಲ್ಲಿ ಅಂತ ತಪ್ಪೇನೂ ಇಲ್ಲ, ವಿಜಯ್ಗೆ ನಟಿಯೊಬ್ಬಳ ಜೊತೆ ರಿಲೇಶನ್ಶಿಪ್ ಇದೆ ಅನ್ನೋದನ್ನ ಅವರ ಪತ್ನಿಯೇ ಹೇಳಿಬಿಟ್ರಲ್ಲ ಅನ್ನೋ ರೀತಿ ಚಿತ್ರಣ ಬದಲಾಗಿ ಬಿಟ್ಟಿದೆ. ಇದರಿಂದ ಹೊರಬರೋದು ಅಷ್ಟು ಸುಲಭದ ಮಾತಲ್ಲ. ಓಪನ್ ಆಗಿ ವಿಜಯ್ ಸ್ಟೇಟ್ಮೆಂಟ್ ನೀಡೋ ತನಕವೂ ಇದಕ್ಕೊಂದು ಅಂತ್ಯ ಬೀಳೋದಿಲ್ಲ. ಇನ್ನೊಂದು ಜನನಾಯಕನ್ ಸಿನಿಮಾ ರಿಲೀಸ್. ವಿಜಯ್ರ ಕೊನೆ ಸಿನಿಮಾ ಅನ್ನೋ ಕಾರಣಕ್ಕೆ ಜನನಾಯಕನ್ ಬಗ್ಗೆ ಅಭಿಮಾನಿಗಳು ದೊಡ್ಡ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ರೀಮೇಕ್ ಸಿನಿಮಾ ಅನ್ನೋದು ಮೊದಲೇ ಗೊತ್ತಾಗಿದ್ರು. ವಿಜಯ್ರ ಕೊನೆ ಸಿನಿಮಾ ಅನ್ನೋ ಕಾರಣಕ್ಕೆ ಹೇಗಿದ್ರೂ ಪರವಾಗಿಲ್ಲ, ನಾವು ಸೆಲೆಬ್ರೇಟ್ ಮಾಡೇ ಮಾಡ್ತೀವಿ ಅನ್ನೋ ರೀತಿ ಸಜ್ಜಾಗಿದ್ರು. ಟ್ರೇಲರ್ ಕೂಡ ಎಂದಿನಂತೆ ಭರ್ಜರಿ ವೀಕ್ಷಣೆಯನ್ನ ಪಡೆದು ಯೂಟ್ಯೂಬ್ನಲ್ಲಿ ದೊಡ್ಡ ಸಂಚಲನವನ್ನ ಸೃಷ್ಟಿ ಮಾಡಿತ್ತು. ಆದ್ರೆ ಸಿನಿಮಾ ಮಾತ್ರ ನಿಗದಿತ ಸಮಯಕ್ಕೆ ಬಿಡುಗಡೆಯಾಗಲೇ ಇಲ್ಲ. ವಿಜಯ್ರಂತ ನಟನ ಇಡೀ ಕೆರಿಯರ್ನಲ್ಲೇ ಒಂದು ಸಿನಿಮಾ ಸೆನ್ಸಾರ್ ವಿಚಾರಕ್ಕೋ ಅಥವಾ ಬೇರೆ ಯಾವುದೋ ವಿಚಾರಕ್ಕೆ ನಿಂತಿದ್ದ ಉದಾಹರಣೆಯೇ ಇಲ್ಲ. ಆದ್ರೆ ಈ ಬಾರಿ ಅದು ನಡೆದು ಹೋಯ್ತು. ಜನವರಿಗೆ ಬರಬೇಕಿದ್ದ ಸಿನಿಮಾ ಪೋಸ್ಟ್ಪೋನ್ ಆಗಿ ಫೆಬ್ರವರಿಗೆ ಹೋಯ್ತು. ಆದ್ರೆ ಫೆಬ್ರವರಿಯಿಂದ ನೇರವಾಗಿ ಜೂನ್ಗೆ ಹೋಗ್ತಾ ಇದೆ. ವಿಜಯ್ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿರೋ ಹಿನ್ನೆಲೆ ಸಿನಿಮಾದಲ್ಲಿ ಒಂದಷ್ಟು ಸೀನ್ಗಳು ರಾಜಕೀಯಕ್ಕೆ ಸಹಾಯವಾಗುವಂತೆ ಇರಿಸಿರೋ ಬಗ್ಗೆ ಸುದ್ದಿ ಇತ್ತು. ಆದ್ರೆ ಎಲೆಕ್ಷನ್ಗೂ ಮೊದಲೇ ಆ ಸಿನಿಮಾ ರಿಲೀಸ್ ಮಾಡಬೇಕು ಅನ್ನೋ ವಿಜಯ್ ಆಸೆ ಕೂಡ ನೆರವೇರಲೇ ಇಲ್ಲ. ಇನ್ನೊಂದು ದಿಕ್ಕಲ್ಲಿ ಕರೂರು ಘಟನೆ. ವಿಜಯ್ರ ರ್ಯಾಲಿಗೆ 1000 ಸಂಖ್ಯೆಯಲ್ಲಿ ಜನರು ಸೇರ್ತಾರೆ ಅನ್ನೋದು ಹೆಮ್ಮೆ ವಿಚಾರವಾದ್ರೂ ಆ ರೀತಿ ಕಿಕ್ಕಿರಿದು ಸೇರಿದ ಜನರ ಪೈಕಿ 41 ಜನರು ಮೃತಪಡ್ತಾರೆ ಅನ್ನೋದು ನಿಜಕ್ಕೂ ನೆಗೆಟಿವ್ ವಿಚಾರ. ಈ ಘಟನೆಗೆ ವಿಜಯ್ ನೇರವಾಗಿ ಕಾರಣ ಅಲ್ಲದೆ ಇದ್ರೂ ವಿಜಯ್ ಜಾಗೃತಿ ವಹಿಸಬೇಕಿತ್ತು ಅನ್ನೋ ಮಾತು ಶಾಶ್ವತವಾಗಿ ಉಳಿದುಕೊಳ್ಳುತ್ತೆ. ಒಂದು ವೇಳೆ ವಿಜಯ್ ಕೇವಲ ಸಿನಿಮಾ ನಟ ಆಗಿದ್ದಿದ್ರೆ ಈ ಘಟನೆ ಮಾಸಿ ಹೋಗ್ತಾ ಇತ್ತೇನೋ. ಆದ್ರೆ ವಿಜಯ್ ರಾಜಕಾರಣಿಯಾಗಿರೋದ್ರಿಂದ ಕರೂರು ಘಟನೆಯನ್ನ ಆಗಾಗ ಮುನ್ನೆಲೆಗೆ ತರೋ ಕೆಲಸಗಳು ಖಂಡಿತ ಆಗೇ ಆಗುತ್ತೆ. ಆದ್ರೆ ಆ ಘಟನೆ ನಡೆದು 1 ತಿಂಗಳುಗಳು ಮಾಧ್ಯಮದ ಮುಂದೆ ಬಾರದ ವಿಜಯ್ ನಂತರ ಸುಧಾರಿಸಿಕೊಂಡು ಎಲ್ಲವೂ ಒಂದು ಹಂತಕ್ಕೆ ಸರಿ ಮಾಡಿಕೊಂಡಿದ್ರು. ಆದ್ರೆ ಬ್ಯಾಕ್ ಟು ಬ್ಯಾಕ್ ಹೊಡೆತ ಅನ್ನೋ ಹಾಗೆ ಈಗ ಪರ್ಸನಲ್ ಲೈಫ್ನಲ್ಲಿ ದೊಡ್ಡ ಸಮಸ್ಯೆ ಎದುರಾಗಿದೆ. ಅಂದಹಾಗೆ ಸಿನಿಮಾ ನಟರ ವಿಚಾರದಲ್ಲಿ ತಮಿಳುನಾಡು ಜನರು ಭಾವನಾತ್ಮಕವಾಗಿ ಕನೆಕ್ಟ್ ಆಗಿರ್ತಾರೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ. ಅದರಿಂದ ವಿಜಯ್ಗೆ ಒಂದಾದ ನಂತರ ಒಂದರಂತೆ ಎದುರಾಗ್ತಾ ಇರೋ ಸಮಸ್ಯೆಗಳನ್ನ ಜನರು ಪಾಸಿಟಿವ್ ಆಗಿ ತಗೊಳ್ತಾರಾ ಅಥವಾ ನೆಗೆಟಿವ್ ಆಗಿ ತಗೊಳ್ತಾರಾ ಅನ್ನೋದು ಕೂಡ ಯಾರಿಗೂ ಗೊತ್ತಿಲ್ಲ. ಒಂದು ವೇಳೆ ಈ ಎಲ್ಲಾ ಘಟನೆಗಳು ಸಿಂಪತಿಯಾಗಿ ಬದಲಾಗಿ ಬಿಡ್ತು ಅಂದ್ರೆ ಮೊದಲ ಬಾರಿಯ ಯುದ್ಧದಲ್ಲೇ ವಿಜಯ್ ಜಯಿಸಿದ್ರು ಅಚ್ಚರಿ ಇಲ್ಲ. ಒಂದು ವೇಳೆ ನೆಗೆಟಿವ್ ಆಯ್ತು ಅಂದ್ರೆ ಇನ್ನೂ ಟೈಮ್ ಇದೆಯಲ್ಲ, ಮುಂದೆ ನೋಡ್ಕೊಂಡ್ರಾಯ್ತು ಅನ್ಬೋದು. ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ.